ಹಾಂ ಮೇಡಮ್, ಕ್ಲಿಯರಾಗಿ ಅರ್ಥ ಆಯಿತು. ಯು ಡೋಂಟ್ ವರಿ ಮೇಡಮ್, ನಾನು ನೋಡ್ಕೊತೀನಿ. ಯಾರು ಇವನು? ರೋಡಲ್ಲಿ ಅಷ್ಟೊಂದು ಜಾಗ ಇದ್ರು ಹೋಗಕ್ಕೇನು? ಹಾರನ್ ಒಂದೇ ಸಮ ಹೊಡಿತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಲೆಫ್ಟ್ ಸೈಡ್ ಬ್ಯಾಕ್ ಡೋರು ಕರೆಕ್ಟಾಗಿ ಕ್ಲೋಸ್ ಆಗಿಲ್ಲ ನೋಡಿ. ನೋಡಿರ್ಲಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇವ್ರು ಎಲ್ಲಿಗೆ ಹೋದ್ರು? ಇವ್ರು ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದಾರೆ? ಅಲ್ಲ ರಾಮಾಚಾರಿ, ನಾವ್ ಈಗಷ್ಟೇ ಕಾರ್ಡ್ ಪ್ರಿಂಟ್ ಮಾಡಿಸ್ತಾ ಇದೀವಿ. ನಮ್ಮ ಪುಟಾಣಿ ನಾಮಕರಣ ಅಂತ ನಮ್ಗಷ್ಟೇ ಗೊತ್ತು, ಬೇರೆ ಯಾರಿಗೂ ಹೇಳಿಲ್ಲ. ಇನ್ನು ನಾವು ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ಅದನ್ನ ಹಂಚ್ಬೇಕು, ಆಮೇಲೆ ಅವ್ರು ಬರಬೇಕು, ನಮ್ಮ ಪುಟಾಣಿಗೆ ಹಾರೈಸ್ಬೇಕು, ಆಮೇಲೆ ತಾನೇ ಗಿಫ್ಟ್ ಕೊಡ್ಬೇಕು. ಯಾರು ಆಗ್ಲೇ ಗಿಫ್ಟ್ ಕಳ್ಸ್ಬಿಟ್ಟಿದ್ದಾರೆ ನೋಡು, ಪಾರ್ಸಲ್ ಬಂದಿದೆ. ಮುರಾರಿ, ಮೊದ್ಲದ್ ಯಾರ್ದು ಅಂತ ತಗದ್ ನೋಡು. ಅಮ್ಮ, ಫ್ರಮ್ ಅಡ್ರೆಸ್ಸೇ ಇಲ್ಲ. ಇದನ್ನ ಓಪನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಯಾರು ಕಳ್ಸಿದ್ದಾರೆ ಅಂತ. ನಮ್ಮ ಅಡ್ರೆಸ್ ಅಂತ ಯಾರು ಕಳಿಸ್ತಾರೆ? ಪುಟಾಣಿ ನಾಮಕರಣಕ್ಕೆ ಯಾರೋ ಸರ್ಪ್ರೈಸ್ ಗಿಫ್ಟ್ ಕಳ್ಸಿರ್ತಾರೆ. ತೆಗೆದು ನೋಡೋ ಗೊತ್ತಾಗ ಹೊಡಿಲಿ, ತೆಗಿತಿ. ಲೆಟರ್ ಬೇರೆ ಇದೆ. ಮಾನ್ಯತಾ ಪರಪ್ಪನ ಅಗ್ರಹಾರ. ರಾಮಾಚಾರಿ, ಓಪನ್ ಮಾಡ್ಬೇಡ. ಯಾಕೋ, ಏನಾಯ್ತು? ನಿನ್ಗೇನ್ ಬುದ್ಧಿ ಇಲ್ವಾ? ಯಾರು ಏನೇ ಕಳ್ಸಿದ್ರು ಡೈರೆಕ್ಟ್ ಆಗಿ ಓಪನ್ ಮಾಡ್ಬಿಡೋದಾ? ಇದನ್ನ ಚಾರ್ ಹೊತ್ತಿಗೆ ಅಮ್ಮ ಮಾನ್ಯತಾ ಕಳ್ಸಿರೋದು. ಒಂದ್ ವೇಳೆ ಬಾಂಬ್ ಏನಾದ್ರು ಇಟ್ ಕಳ್ಸಿದ್ರೆ ಏನೋ ಕತೆ. ಹೌದು ರಮಚನ್, ಸದ್ಯ ನೀನ್ ಅದನ್ನ ತೆಗ್ದಿಲ್ವಲ್ಲ, ಅದ್ರಲ್ಲಿ ಏನಿದೆಯೋ ಏನೋ, ಮೊದ್ಲು ಆಚೆ ಬಿಸಾಕಪ್ಪ. ಹೌದು ರಾಮಾಚಾರಿ, ಒಂದ್ ನಿಮಿಷನೂ ನಮ್ಮ ಮನೇಲಿ ಇರೋದ್ ಬೇಡ, ಮೊದ್ಲು ಆಚೆ ಬಿಸಾಕ್ಬಿಡು. ಒಂದ್ ನಿಮಿಷ ಎಲ್ಲ ಸುಮ್ಮನೆ ಇರ್ತೀರಾ? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಏನೂ ಆಗಲ್ಲ. ಈಗ ಆಲ್ರೆಡಿ ಯಾರದ ತೆಗೆದಾಗಿದೆಯಲ್ಲ, ಪೂರ್ತಿ ಏನಿದೆ ಅಂತ ತೆಗೆದು ನೋಡೋಣ. ರಾಮಾಚಾರಿ, ಅವ್ರ ಬಗ್ಗೆ ಗೊತ್ತಿದ್ದು ಮತ್ತೆ ಆ ತಪ್ಪು ಮಾಡೋದ್ ಬೇಡ. ಅವ್ರ ಏನ್ ಬೇಕಾದ್ರೂ ಕಳ್ಸಿರ್ತಾರೆ. ಕಂಡು ಕಂಡು ಬಾವಿಗೆ ಬೀಳದ್ ಬೇಡಪ್ಪ. ನಾವು ಮೊದ್ಲು ಬಿಸಾಕ್ ತಗೊಂಡೋಗದ್ನ. ನೋಡಮ್ಮ, ನಿನ್ನ ಆತಂಕ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಈ ಪಾರ್ಸಲ್ ಬಂದಿರೋದು ಜೈಲಿಂದ. ಅಲ್ಲಿಂದ ಅವ್ರ ಆತರ ಏನು ಕೆಟ್ಟದ್ ಕಳ್ಸಕ್ ಸಾಧ್ಯ ಇಲ್ಲ. ನೀವೇನು ಚಿಂತೆ ಮಾಡ್ಬೇಡಿ. ಏನೋ ಕಳಿಸಿದ್ದಾರೆ, ಒಂದ್ಸತಿ ತೆಗೆದು ನೋಡೋಣ ಇರಿ. ಬಟ್ಟೆ ಕಳ್ಸಿದ್ದಾರೆ. ಅದ್ಗೆ ನಿಮ್ಮಮ್ಮ ನಮ್ ಪುಟಾಣಿಗೆ ಬಟ್ಟೆ ಕಳ್ಸಿದ್ದಾರೆ. ನೋಡಿದ್ರ, ನೀವಿಬ್ರು ಸುಮ್ಮನೆ ಆತಂಕ ಪಡ್ಕೊಂಡ್ರಿ. ರಾಮಾಚಾರಿ, ನಿನಗೆ ಗೊತ್ತಲ್ಲೋ ಅವ್ರು ನಮ್ಗೆ ಎಷ್ಟೆಲ್ಲ ಮಾಡಿದ್ದಾರೆ ಅಂತ. ಮತ್ತೆ ನಂಬ್ತಿದ್ಯಾ ಅವ್ರನ್ನ ನೀನು? ಅವ್ರಂತ ಕ್ರಿಮಿನಲ್ ಆಗಿದ್ರು ಜೈಲಲ್ಲಿ ಇತ್ಕೊಂಡು ಆತರ ಎಲ್ಲ ಆಟಾಡಕ್ ಆಗಲ್ಲಮ್ಮ. ಇನ್ನೂ ಯಾರ್ದು ಹೆಲ್ಪ್ ತಗೊಂಡ್ ಕಳ್ಸಿರ್ತಾರ ಅಷ್ಟೇ. ಮುರಾರಿ, ಆ ಲೆಟ್ರಲ್ಲಿ ಏನ್ ಬರ್ತಿದೆ ಕೊಡು, ಇಲ್ಲಿ ಓದ್ತೀನಿ. ನಿಮ್ಗಳ ಹತ್ರ ಕ್ಷಮೆ ಕೇಳೋ ಅರ್ಹತೆ ನನಗಿಲ್ಲ.
ಇಲ್ಲಿವರೆಗೂ ನಾನು ನಿಮಗೆ ತುಂಬಾನೇ ಅನ್ಯಾಯ ಮಾಡಿದ್ದೀನಿ. ಮಗಳಂತನೂ ನೋಡ್ದೆ, ಅವಳ ಜೀವನದಲ್ಲಿ ತುಂಬಾ ಆಟ ಆಡ್ಬಿಟ್ಟೆ. ನಾನು ಮಾಡಿರೋ ಪಾಪದ ಫಲ ಇವತ್ತು ನನಗೆ ಸರಿಯಾದ ಶಿಕ್ಷೆ ಆಗೋ ಥರ ಮಾಡಿದೆ. ಖಂಡಿತ ಇದನ್ನ ನಾನು ಶಿಕ್ಷೆ ಅನ್ಕೊಂಡಿಲ್ಲ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಆ ದೇವ್ರು ಕೊಟ್ಟಿರೋ ಅವಕಾಶ ಅಂದ್ಕೊಂಡು ಸಂತೋಷವಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆದರೆ ನಾನು ಜೈಲ್ ಸೇರೋ ಕ್ಷಣದವರೆಗೂ ಯಾರಿಗೂ ಒಳ್ಳೇದು ಬಯಸ್ತೋಳಲ್ಲ. ಹಣ, ಅಂತಸ್ತು, ಅಧಿಕಾರನೇ ಎಲ್ಲ ಅಂದ್ಕೊಂಡು ನಿಮ್ಗೆಲ್ಲ ಸಾಕಷ್ಟು ನೋವು ಕೊಟ್ಬಿಟ್ಟೆ. ಎಲ್ಲದಕ್ಕಿಂತ ಮಿಗಿಲಾದದ್ದು ಪ್ರೀತಿ, ವಿಶ್ವಾಸ, ಸಂಬಂಧಗಳು ಅನ್ನೋದು ನನಗೆ ತುಂಬಾ ತಡವಾಗಿ ಅರ್ಥ ಆಯ್ತು. ನನಗೆ ಮೊಮ್ಮಗಳು ಹುಟ್ಟಿದಾಳೆ ಅನ್ನೋದನ್ನ ತುಂಬಾ ಸಂತೋಷ ಆಯ್ತು. ಆದ್ರೆ ಅವಳನ್ನ ನೋಡಿ ಖುಷಿ ಪಡೋ ಭಾಗ್ಯ ನನಗಿಲ್ಲ. ಅದಕ್ಕೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಲ್ಲೇ ನನ್ನ ಮೊಮ್ಮಗಳಿಗೆ ಅಂತ ಈ ಬಟ್ಟೆನ ಕಳ್ಸಿದ್ದೀನಿ. ಪ್ಲೀಸ್ ಇದನ್ನ ಅವಳಿಗೆ ಹಾಕಿ ನನ್ನ ಸಂಪಾದನೆಗೊಂದು ಅರ್ಥ ಬರೋ ಥರ ಮಾಡಿ. ಇಷ್ಟೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು. ಇಂತಿ ಮಾನ್ಯತಾ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ರಾಮಾಚಾರಿ, ಗುಳ್ಳೆನರಿನ್ ಬೇಕಾದ್ರೆ ನಂಬೋದು, ಆದ್ರೆ ನಮ್ಮಮ್ಮನ ಯಾವುದೇ ಕಾರಣಕ್ಕೂ ನಂಬದ್ ಬೇಡ. ಅವಳ ಲೈಫಲ್ಲಿ ಬೇರೆ ಆಪ್ಷನ್ ಇಲ್ಲ ಅಂತ ಗೊತ್ತಾದ್ಮೇಲೆನೆ ಇವಾಗ ಹೊಸ ನಾಟಕ ತೆಗ್ದಿದ್ದಾಳೆ. ಯಾಕೆ ಹಾಗೆ ಅನ್ಕೋತೀರಾ? ನೋಡಿ, ಒಂಟಿತನ ಅನ್ನೋದು ಮನುಷ್ಯನಿಗೆ ಸಾಕಷ್ಟು ಅರ್ಥ ಮಾಡಿಸುತ್ತೆ. ಎಲ್ರು ಇದ್ದು ಯಾರು ಇಲ್ದಿರೋ ಥರ ಬದುಕೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನಿಜವಾಗ್ಲೂ ಅವ್ರ ತಪ್ಪಿನರಕ್ಕೆ ಅವ್ರಿಗೆ ಆಗಿರ್ಬೋದು, ಮನ್ಸಿಂದಾನೇ ಅವ್ರ ಬದಲ ಆಗಿರ್ಬೋದಲ್ವಾ? ಮನ್ಮೆ, ಅದು ಬದಲಾಗೋ ವ್ಯಕ್ತಿತ್ವ ಅಲ್ಲ ಕಣೋ. ಬದಲಾಗೋ ಗುಣ ಅವ್ರಿಗಿದ್ದಿದ್ರೆ ಗಂಡ ಜೈಲ್ಗೋದ್ನಲ್ಲ ಆವಾಗ್ಲೇ ಆಗ್ಬೇಕಾಗಿ. ಅವರು ಸ್ವಾರ್ಥಿ. ಅವ್ರ ಉದ್ದೇಶ ಈಡೇರಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ನೋಡ್ರಮ್ಮಚಾರಿ, ಚಾರು ಹೇಳ್ತಾ ಇರೋಗೆ ಇದು ಅವಳು ಹೊಸ ವರ್ಷೆ ಅಷ್ಟೇ. ನನ್ ಮೊಮ್ಮಗಳ ಮೇಲೆ ಅವಳ ದೃಷ್ಟಿ ಬೀಳ್ಬಾರ್ದು ಅಷ್ಟೇ ಅಪ್ಪ. ಅಲ್ಲಮ್ಮ, ನಾನು ಹೇಳೋದು ನಿಮಿಷ. ಹೌದು ರಾಮಾಚಾರಿ, ಅತ್ತೆಮ್ಮ ಹೇಳ್ತಿರೋದು ಸರಿನೇ ಇದೆ. ಅವಳಿಂದ ನಾಟಕ ಎಷ್ಟೇ ಆಡಿದ್ರು ನಾನ್ ಮಾತ್ರ ನಂಬಲ್ಲ. ನೀನು ನಂಬೇಡ. ಆ ಬಟ್ಟೆನ ಯಾವುದೇ ಕಾರಣಕ್ಕೂ ನನ್ ಮಗುಗ್ ಹಾಕ್ಸಲ್ಲ. ಇಲ್ಲಿದ್ದ ದುಡ್ಡಿನ ಬಗ್ಗೆ ಎಲ್ಲೋಯ್ತು? ಸರ್, ದುಡ್ಡಿನ ಬ್ಯಾಗು ವೇಳೆ ಅವನೇನಾದ್ರು ಹಾಗೇನಾದ್ರೂ ಆಗಿದ್ಯಾ? ಛೇ, ನನಗೆ ಹೆಲ್ಪ್ ಮಾಡಿದವ್ರ ಬಗ್ಗೆನೇ ತಪ್ಪು ತಿಳ್ಕೊಂಬಿಟ್ಟು. ನಮಸ್ತೆ ಸರ್. ನಮಸ್ತೆ ಸರ್. ನಾನು ಝಾನ್ಸಿ ಮೇಡಮ್ ಅವ್ರ ಆಫೀಸಿಂದ ಬಂದಿದ್ದೀನಿ. ಸೊ ಅವರು ಈ ಕ್ಯಾಶ್ನ ನಿಮಗೆ ತಲುಪ್ಸಕ್ಕೆ ಹೇಳಿದ್ರು. ಹೌದಾ? ಕೂತ್ಕೊಳ್ಳಿ. ಒಂದು ಟೀ ತಂದು ಕೊಡಪ್ಪ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಒಂದ್ಸತಿ ಕ್ಯಾಶ್ ಚೆಕ್ ಮಾಡಿದ್ರೆ ನಾನು ಹೊರಡ್ತೀನಿ ಸರ್. ಅಷ್ಟು ದೂರದಿಂದ ಬಂದು ಹಾಗೆ ಹೋಗ್ತೀರಾ? ಅದರಲ್ಲೂ ಮೇಡಮ್ ನಿಮ್ಮನ್ನ ಕಳ್ಸಿದ್ದಾರೆ ಅಂದಮೇಲೆ ಹಾಗೆ ಕಳ್ಸಕ್ಕಾಗುತ್ತಾ? ಟೀ ಕುಡೀರಿ. ಥ್ಯಾಂಕ್ ಯು. ಹೇಳಿ ದಾಮೋದರ್. 18 ಲಕ್ಷ ಕ್ಯಾಶ್ ತಲುಪಿಸಿದ್ದಾರೆ ಮೇಡಮ್. 18 ಲಕ್ಷನಾ? ಹೌದು ಮೇಡಮ್. ಒಂದ್ ನಿಮಿಷ ಆಗೇರಿ. ಶಫಾಲಿ, ಹೇಳಿದ್ 20 ಲಕ್ಷ ತಾನೆ? 18 ಲಕ್ಷ ಯಾಕೆ ಕಳ್ಸಿದ್ಯಾ? ಇಲ್ಲ ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ವಾಟ್? ಏನ್ ಹೇಳ್ತಿದ್ಯಾ? ಹೌದು ಮೇಡಮ್, ನಾನು 20 ಲಕ್ಷನೇ ಕಳ್ಸಿರೋದು. ನನ್ನ ಮನಸ್ಥಿತಿ, ಮನೆ ಸ್ಥಿತಿ, ಮನಿ ಸ್ಥಿತಿ
ಯಾವುದೂ ಸರಿಯಾಗಿಲ್ಲ ಮೇಡಮ್. ನೀವು 1 hour ಪರ್ಮಿಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಮೇಡಮ್, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಪಾಪ ಅವ್ರೇನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು. ಈ ಕ್ಯಾಶ್ನ ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಅವ್ರ ಕೆಲಸನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಮೇಡಮ್. ನೀವ್ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡಿದ್ದೀರಾ ತಾನೆ? ಹೌದು ಮೇಡಮ್, ನಾನು ಕರೆಕ್ಟಾಗಿ ಕೌಂಟ್ ಮಾಡಿದ್ದೀನಿ. ಓಕೆ, ನಮ್ಮ ಆಫೀಸಿಂದ ಬಂದಿರೋ ಡ್ರೈವರ್ಗೆ ಫೋನ್ ಕೊಡಿ. 1 ನಿಮಿಷ ಮೇಡಮ್. ಸರ್ ತಗೊಳ್ಳಿ, ಮೇಡಮ್ ಲೈನಲ್ಲಿ ಇದ್ದಾರೆ. ಮೇಡಮ್, ನಾನು ಕ್ಯಾಶ್ ತಲುಪಿಸಿದ್ದೀನಿ. ಓಕೆ, ನೀನ್ ಡೈರೆಕ್ಟ್ ಆಗಿ ಆಫೀಸಿಗೆ ಬಾ. ಮೇಡಮ್, ಅದು ಒಂದು ಸ್ವಲ್ಪ ಕೆಲಸ ಇತ್ತು. ನಿನಗೆ ತಾನೇ ಹೇಳ್ತಿರೋದು, ಹೇಳ್ದಷ್ಟು ಮಾಡು. ಸರಿ ಮೇಡಮ್. ಸರ್ ತಗೊಳ್ಳಿ, ನಾನು ಇನ್ನು ಬರ್ತೀನಿ ಸರ್. ಹೋಗಿ ಬನ್ನಿ. ಕೇಸ್ ಕಟ್ಟೋಣ ಅಂತ ಅನ್ಕೊಂಡ್ರೆ ಮೇಡಮ್ ಬೇರೆ ಅರ್ಜೆಂಟಾಗಿ ಬಾ ಅಂತಿದ್ದಾರೆ. ಏನಪ್ಪ ಮಾಡೋದು? ಅಲ್ಲಿ ಏನು ತಲೆ ಬಿಸಿನೋ ಏನೋ. ರಾಘು ಸರ್ ಫೀಸ್ ಕಟ್ಟಿದ್ರು ಇಲ್ವೋ? ಈ ಮೇಡಮ್ ಬೇಕು ಅಂತಾನೆ ಹೀಗೆ ಮಾಡ್ತಿದಾರೋ ಅಥವಾ ಸಿಚುವೇಶನ್ ಆಗಿದೆಯೋ ಅಂತದ್ ಏನೋ ಆಗಿರ್ಬೋದು. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ನಮಗಾಗದವ್ರ ಮನೆ ಹಾಳಾದಾಗ, ಇಲ್ಲ ನಮ್ಗಾಗದವ್ರ ಮನೆಗೆ ಬೆಂಕಿ ಬಿದ್ದಾಗ ತಾನೆ ಈ ರೀತಿ ವಿಕೃತ ಮನಸ್ಥಿತಿಗೆ ಖುಷಿ ಆಗೋದು. ಅವ್ರ ವಿಚಾರ ಬಿಡು, ಮೊದಲು ನಿನ್ ಖುಷಿಗೆ ಕಾರಣ ಏನು ಅಂತ ಹೇಳು. ಕತ್ತ ಡ್ರೈವರ್, ಸಿಕ್ಕಿ ಬಿದ್ದ ಡ್ರೈವರ್, ಕೆಲಸದಿಂದ ಒದ್ದು ಓಡಿಸಿದ ಓನರ್, ಪತಿದೇವ ಅಂತ ಅನ್ಸ್ಕೊಳ್ಬೇಕು ಅಂತ ಬಂದ ಡಿವೋರ್ಸ್ ಆಗಿರೋ ಡ್ರೈವರ್ ಗಂಡ, ಇವಾಗ ಝಾನ್ಸಿ ಪಾಲಿಗೆ ದಂಡ ಪಿಂಡ. ನಿಜ ಹೇಳ್ತಿದ್ಯಾ ತಾನೆ? ಎಸ್ ಪ್ರಣವ್, ನೆನಪುಗಳನ್ನ ವಾಪಸ್ ಬರ್ಸಿ ಮತ್ತೆ ಗಂಡನ್ ಸ್ಥಾನ ಪಡ್ಕೊಳ್ಬೇಕು ಅಂತ ಡ್ರೈವರ್ ಸ್ಥಾನಕ್ಕೆ ಬಂದಿದ್ನಲ್ಲ, ಇವಾಗ ಆ ಸ್ಥಾನದಿಂದನೂ ಕಿಕ್ ಔಟ್ ಆಗೋ ಟೈಮ್ ಬಂದಾಗಿದೆ. ವಾಟ್ ಎ ಸರ್ಪ್ರೈಸ್ ನ್ಯೂಸ್ ಮಾಮ್. ನನ್ ಕೈಲಿ ನಂಬಕ್ ಆಗ್ತಿಲ್ಲ. ಈ ತುಳಸಿ ಯಾರಿಗಾದ್ರೂ ಸ್ಕೆಚ್ ಹಾಕಿ ವ್ಯೂಹನ್ ರಚಿಸಿದಾಳೆ ಅಂದ್ರೆ ಅದ್ರಲ್ಲಿ ಯಾವನೇ ಆದ್ರೂ ಸಿಕ್ಕ ಬೀಳ್ಲೇಬೇಕು. ಎಲ್ರೂ ಚಳಿಗಾಲದಲ್ಲಿ ಬೆಂಕಿ ಹಚ್ಚಿ ಮೈ ಕಾಯಿಸ್ಕೊಂಡ್ರೆ ನಿಮ್ಮಮ್ಮ ಬೇಸಿಗೆ ಕಾಲದಲ್ಲೂ ಬೆಂಕಿ ಕಾಯಿಸ್ಕೋತಾಳೆ. ಅದು ಒಬ್ರ ಮನೆಗೆ ಅಥವಾ ಒಬ್ರ ಬಾಳಿಗೆ ಬೆಂಕಿ ಹಚ್ಚಿ ಆ ಬಿಸಿಯಲ್ಲಿ ಮೈ ಕಾಯಿಸ್ಕೊಳ್ಳೋದೆ ಇವಳು ಸ್ಪೆಷಲ್ ಕ್ಯಾರೆಕ್ಟರ್. ಮಾಮ್, ನೀನ್ ಇವ್ರ ಮಾತು ಕಿವಿ ಕೊಡೋದ್ ಬಿಟ್ಟು ವಾಟ್ ನೆಕ್ಸ್ಟ್ ಅಂತ ಹೇಳು. ವೆರಿ ಸಿಂಪಲ್ ಪ್ರಣವ್. ಇವಾಗ ಆ ರಾಘವೇಂದ್ರ ಮತ್ತೆ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ನಮ್ ಜಾನ್ಸಿ ನಿನ್ನಂತ ನಂಬ್ಕೊಂಡು ಕೆಲ್ಸ ಕೊಟ್ನಲ್ಲ ಅಂತ ಮುಖದ ಮೇಲೆ 2 ಬಾರ್ಸಿ ಗೆಟ್ ಲಾಸ್ಟ್ ಅಂತ ಅವನ್ನ ಗೇಟ್ ಪಾಸ್ ಕೊಟ್ಟಿ ಹೊರಗೆ ಹಾಕ್ತಾಳೆ. ತುಂಬಾ ನಕ್ರೆ ಆಮೇಲೆ ಅಳೋ ಸಿಚುವೇಶನ್ ಬರುತ್ತೆ ಅಂತ ನಾವು ಸ್ಕೂಲಲ್ಲಿ ಇದ್ದಾಗಲೇ ಮಾತಾಡ್ಕೋತಾ ಇದ್ವಿ. ಜಸ್ಟ್ ಇಗ್ನೋರ್ ಮಾಮ್. ಖುಷಿಯಾಗಿರೋ ಟೈಮಲ್ಲಿ ಇವ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಹಾಯ್, ಎಲ್ರು ಏನು ಇಲ್ಲೇ ವೇಟ್ ಮಾಡ್ತಾ ಇದ್ದೀರಾ? ಏನಾದ್ರು ಅರ್ಜೆಂಟ್ ಇತ್ತಾ? ನಿನ್ ಶೋ ಆಫ್ ಸಾಕು. ಫಸ್ಟ್ ಆಫ್ ಆಲ್ ನಿನ್ನ ದುಡ್ಡು ತಗೊಂಡು ಹೋಗಕ್ ಹೇಳಿದ್ಯಾರೋ? ಯಾರು ಏನು ಹೇಳಿಲ್ಲ ಮೇಡಮ್. ನಂದು ಕೆಲಸ ಬೇರೆ 9 to 6 ಅಲ್ವಾ? ನನಗ್ ಬೇರೆ ನೀವು ಏನು ಕೆಲಸ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಕೇಳಿದ್ದಕ್ ಮಾತ್ರ ಉತ್ತರ ಕೊಡು. ನಿನ್ ಕ್ಯಾಶ್ ತಗೊಂಡು ಹೋಗಕ್ ಹೇಳಿದ್ ಯಾರು? ಮೇಡಮ್, ರಾಜ್ ಅವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಹೋಗ್ಬೇಕಾಯ್ತು. ಏನ್ ಸರ್ ಹಿಂಗ್ ಸುಳ್ಳು ಹೇಳ್ತಾ ಇದ್ದೀರಾ? ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನೇ ದುಡ್ಡು ತಗೊಂಡ್ ಹೋಗ್ತೀನಿ ಅಂತ ನೀವೇ ಅಲ್ವಾ ತಗೊಂಡ್ ಹೋಗಿದ್ದು? ಏನ್ ರಾಜು ಅವ್ರಿಗೆ ಹೀಗೆ ಉಲ್ಟಾ ಹೊಡಿತಿದ್ದೀರಾ? ನನಗೆ ಕೆಲಸ ಇದ್ದಿದ್ದೇನೋ ಓಕೆ, ನೀವೇ ಬಂದು ನನ್ನ ಹತ್ರ ನನಗೆ ಹುಷಾರಿಲ್ಲ ದಯವಿಟ್ಟು ತಗೊಂಡೋಗಿ ಕೊಡಿ ಅಂತ ಹೇಳಿದ್ರಿ ತಾನೆ. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ಹುಷಾರಿಲ್ಲ ಅಂದ್ರೆ ಮೇಡಮ್ಗೆ ಹೇಳಿ ನಾನೇ ರಜೆ ತಗೊಳ್ತೀನಿ. ನಾನು ಇಲ್ಲಿಗೆ ಬಂದಿದ್ದೇನೆ ಆ ಕ್ಯಾಶ್ ತಗೊಂಡೋಗೋದಿಕ್ಕೆ ಅಂತ. ಏನೋ ನೀವು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಕ್ಕೆ ನಿಮಗ್ ಕೊಟ್ಟೆ ಅಷ್ಟೇ. ರಾಜು ಅವ್ರೆ, ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಏಯ್, ಅವ್ರ ಮೇಲೆ ನಾವು ವಾಯ್ಸ್ ರೈಸ್ ಮಾಡ್ತಿದ್ಯಾ? ಮೇಡಮ್, ನಾನು ವಾಯ್ಸ್ ರೇಸ್ ಮಾಡ್ತಿಲ್ಲ ಮೇಡಮ್. ಅವ್ರು ಹೋಗು ಅಂತ ಹೇಳಿದ್ದಕ್ಕೆ ನಾನು ಹೋಗಿದ್ದು. ಸತ್ಯ ಏನನ್ನೋದು ನಮ್ ಕಣ್ ಮುಂದೆನೆ ಇದೆ. ನೀನ್ ಜಾಸ್ತಿ ಆರ್ಗ್ಯೂ ಮಾಡ್ಬೇಡ. ನಿನಗ್ ಕೊಟ್ಟಿದ್ ದುಡ್ಡು ಎಷ್ಟು? ನೀನ್ ಅವ್ರಿಗೆ ಕೊಟ್ಟಿರೋದೆಷ್ಟು? ನೋಡಿ ಮೇಡಮ್, ನಾನು ಕೊಟ್ಟಿದ್ದು 18 ಲಕ್ಷ. ಕೊಟ್ಟಿದ್ದನ್ನ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಶಫಾಲಿ, ನಾನ್ ಕೊಟ್ಟಿರೋದು 20 ಲಕ್ಷ. ಶಫಾಲಿ ಅವರೇ, ರಾಜು ಅವರು ನನಗೆ ಎಷ್ಟು ಕೊಟ್ರು ಅಷ್ಟನ್ನು ನಾನು ತಗೊಂಡೋಗಿ ಕೊಟ್ಟು ಬಂದಿದ್ದೀನಿ. ರಾಜಣ್ಣ, ನಾನ್ ನಿಮ್ಗೆ 20 ಲಕ್ಷ ಲೆಕ್ಕ ಆಗ್ತಾನೆ ಕೊಟ್ಟಿದ್ದು. ಹೌದು ಮೇಡಮ್, ನೀವು ಕೊಟ್ಟಾಗ 20 ಲಕ್ಷ ಇತ್ತು, ಅದನ್ನ ಪೂರ್ತಿ ಇವ್ರ ಕೈ ಕೊಟ್ಟೆ.
ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ನಾನು ಅಮೌಂಟ್ ಎಷ್ಟಿತ್ತು ಅಂತ ನಾನು ಚೆಕ್ ಮಾಡೇ ಇಲ್ಲ. ನೀವ್ ಎಷ್ಟು ಕೊಟ್ಟರು ಅದನ್ನ ತಗೊಂಡೋಗಿ ಕೊಟ್ಟಿದ್ದೀನಿ ಅಷ್ಟೇ. ರೀ, ಸುಳ್ಳು ಹೇಳ್ತಿರೋದು ನೀವು. ನಾನು ಇವ್ರ ಕಣ್ ಮುಂದೆನೆ 20 ಲಕ್ಷ ಕೌಂಟ್ ಮಾಡಿದ್ದೀನಿ. ಆ ವೋಚರ್ಗೆ ಇವರೇ ಸಿಗ್ನೇಚರ್ ಮಾಡಿದ್ದಾರೆ. ಹಾಗಿದ್ದಾಗ 2 ಲಕ್ಷ ಹೇಗ್ ಕಮ್ಮಿ ಆಗುತ್ತೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವ್ರು ನನಗ್ ಕೊಟ್ಟಷ್ಟು ದುಡ್ಡನ್ನ ನಾನು ಅವ್ರಿಗೆ ಕೊಟ್ಟೆ. ಅವ್ರು ಕೊಟ್ಟಿದ್ದನ್ನ ನೀನ್ ತಗೊಂಡ್ ಹೋಗಿದ್ಯಾ ಅಂದ್ಮೇಲೆ ಮಧ್ಯದಲ್ಲಿ ಏನ್ 2 ಲಕ್ಷಕ್ಕೆ ರಕ್ಕೆ ಇಲ್ಲ ಮೇಡಮ್, ನನಗೂ ಅದೇ ಕನ್ಫ್ಯೂಷನ್ ಆಗ್ತಿರತ್ತೆ. ಇಲ್ಲಿ ಏನೋ ಮಿಸ್ ಹೊಡಿತಿದೆ. ಮಿಸ್ ಹೊಡಿತಲ್ಲ ಮೇಡಮ್, ಅವ್ರ ಅಸಲಿ ಬುದ್ಧಿನ ತೋರಿಸಿ ದುಡ್ಡನ್ನ ಎಗರಿಸಿದ್ದಾರೆ. ಶಫಾಲಿ ಅವ್ರೆ, ಮೈಂಡ್ ಗ್ಯೋಟ, ನಾನು ಆ ಕೆಟಗರಿಗೆ ಸೇರ್ದವನಲ್ಲ. ಇನ್ನೇನು, ನಾವ್ ಆ ಕೆಟಗರಿಗೆ ಸೇರಿದೀವಾ? ಒಂದೊಂದ್ ದಿನ ಕೋಟಿಗಟ್ಲೆ ಹಣನ ರಾಜಣ್ಣನ ಹತ್ರ ನಾನೇ ಡಿಸ್ಟ್ರಿಬ್ಯೂಟ್ ಮಾಡಿಸಿದೀನಿ. ಇಲ್ಲಿವರೆಗೂ 1 ರೂಪಾಯಿ ವ್ಯತ್ಯಾಸ ಆಗಿಲ್ಲ. ಇವತ್ ಮಾಡ್ತೀವಾ? ಇಲ್ಲಿ ಮಿಸ್ ಆಗಿರೋದು ನಿಮ್ ಕೈಯಿಂದ, ಮಿಸ್ ಮಾಡಿರೋದು ನೀವು. ನೋಡಿ, ನೀವೆಲ್ಲರೂ ಸೇರ್ಕೊಂಡು ಬೇರೆನೇ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ನನ್ನ ಮೇಲೆ ಪಾಯಿಂಟ್ ಔಟ್ ಮಾಡ್ತಿದ್ದೀರಾ. ಫಸ್ಟ್ ಆಫ್ ಆಲ್ ನಿನಗೆ ಕ್ಯಾಶ್ ತಗೊಂಡ್ ಹೋಗೋದಕ್ಕೆ ಕೇಳಿದ್ಯಾರು? ಮೇಡಮ್, ಅದು ನನಗೆ ನಿನಗೆ ಅನಿವಾರ್ಯ ಆಯ್ತು, ಹೋಗ್ಲೇಬೇಕಾದ ಅಗತ್ಯ ಆಯ್ತು, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ಯಾ? ಅದು ಬಿಡು, 2 ಲಕ್ಷ ದುಡ್ಡಲ್ಲಿ? ರಾಮೇಶ್ ಮೇಡಮ್, ನನಗ ದುಡ್ಡಿನ ಬಗ್ಗೆ ಗೊತ್ತಿಲ್ಲ. ಮೇಡಮ್, ಇವ್ರು ಅಂತವ್ರಲ್ಲ. ರಾಯ್, ಒಂದು ಸಲ ಅವ್ರ ಮುಖ ನೋಡಿ ಮೇಡಮ್, ಇವ್ರು ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ರಾಯ್, ಅವನ್ ಮುಖ ನೋಡಿ ಅವ್ನು ಹೊಡಿಯೋ 4 ಪಂಚ್ ಡೈಲಾಗ್ಗೆ ನೀನ್ ಪಂಚರ್ ಆಗಿದ್ಯಾ ಅಷ್ಟೇ. ಎಲ್ಲೋ ದುಡ್ಡು? ಎಲ್ಲಿ ದುಡ್ಡು? ಮೇಡಮ್, ನೀವ್ ಹೀಗ್ ಕೇಳಿದ್ರೆ ಅವ್ನ್ ಬಾಯ್ ಬಿಡಲ್ಲ. ಇವನ್ ದುಡ್ಡು ತಗೊಂಡಿದ್ರೆ ಒಂದು ಇವನ ಹತ್ರನೇ ಇರುತ್ತೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಬಚ್ಚಿಟ್ಟಿರ್ತಾನೆ. ಯಾವ್ದಕ್ಕೂ ಒಂದ್ಸತಿ ಇವನ್ನ ಚೆಕ್ ಮಾಡಿ ಮೇಡಮ್. ರೈ, ಏನ್ರಿ ಮಾತಾಡ್ತಿದ್ದೀರಾ? ಮೇಡಮ್, ನಾನು ಅಂತವನಲ್ಲ ಮೇಡಮ್, ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ರಾಜು, ಅವನ್ನ ಚೆಕ್ ಮಾಡು. ಇವಾಗ ಗೊತ್ತಾಗುತ್ತೆ ಯಾರೋ ಏನು ಅಂತ. ಮೇಡಮ್ ಮೇಡಮ್ ಮೇಡಮ್, ಒಂದ್ ನಿಮಿಷ ನನ್ನ ಮಾತು ಕೇಳಿ ಮೇಡಮ್. ಯಾಕೆ ಗಾಬರಿ ಆಗ್ತಿದ್ದೀರಾ? ಚೆಕ್ ಮಾಡ್ಲಿ ಬಿಡಿ. ಪ್ಲೀಸ್ ಮೇಡಮ್, ಪ್ಲೀಸ್ ನನ್ನ ಮಾತು ಕೇಳಿ ಮೇಡಮ್. ನೋಡಿ ಮೇಡಮ್, ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಮಿಸ್ ಆಗಿರೋ 2 ಲಕ್ಷ ಇಲ್ಲೇ ಇದೆ. ಇವಾಗ ಏನ್ ಹೇಳ್ತ್ಯಾ? ಮೇಡಮ್, ಈ ದುಡ್ಡು ನನ್ನ ತಂಗಿ ಫೀಸ್ ಕಟ್ಟಕ್ಕೆ ಅಂತ ಇಟ್ಕೊಂಡಿದ್ದೆ. ಅದು ಸಾಲ ಮಾಡಿರೋ ದುಡ್ಡು ಮೇಡಮ್. ಇದು ನಿನ್ ದುಡ್ಡು ಅಂದ್ರೆ ನಾನ್ ನಂಬೇಕಾ? ಹೌದು ಮೇಡಮ್, ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟೋದಕ್ಕೋಸ್ಕರ ಫೈನಾನ್ಷಿಯರ್ ಹತ್ರ ಬಟ್ಟಿ ಕಿಸ್ಕೊಂಡಿದ್ದೀನಿ ಮೇಡಮ್. ಆ ಫೈನಾನ್ಷಿಯರ್ ಆಫೀಸ್ಗೆ ಬಂದು ಕೊಟ್ಟೋಗಿದ್ದಾರೆ ಮೇಡಮ್. ಮೇಡಮ್, ಅವ್ರು ಹೇಳ್ತಿರೋದು ನಿಜ. ಫೈನಾನ್ಷಿಯರ್ ಆಫೀಸಿಗೆ ಬಂದಿದ್ದ ನಾನು ಕಣ್ಣಾರೆ ನೋಡಿದ್ದೀನಿ. ರಾಯ್, ಫಿನಾನ್ಷಿಯರ್ ಬಂದಿದ್ದನ್ನ ನೀನ್ ನೋಡಿದ್ಯಾ? ಸರಿ, ಅವ್ರ ದುಡ್ಡು ಕೊಟ್ಟಿದ್ದನ್ನ ನೀನ್ ನೋಡಿದ್ಯಾ? ಮೇಡಮ್, ದುಡ್ಡು ಕೊಟ್ಟಿದ್ದು ನೋಡಿಲ್ಲ, ಆದ್ರೆ ಇವರು ಅವ್ರ ಹತ್ರ ಕೇಳಿದ್ದು ಗೊತ್ತಿತ್ತು ಮೇಡಮ್. ವಾವ್, ಎಲ್ರು ನಮ್ಸೋದಕ್ಕೆ ಎಷ್ಟ್ ನೀಟಾಗಿ ಕತೆ ಕಟ್ಟಿದ್ಯಾ ಅಲ್ವಾ? ಇವ್ ನಿನ್ ಮೂಲಕ 2 ಲಕ್ಷ ಅಡ್ವಾನ್ಸ್ ಕೇಳ್ಸದಂತೆ, ನಾನ್ ಕೊಡಲ್ಲ ಅಂದಿದ ತಕ್ಷಣ ಯಾರನ್ನೋ ಫಿನಾನ್ಷಿಯರ್ ಅಂತ ಹೇಳಿ ಆಫೀಸ್ ಕರ್ಸದಂತೆ. ಆಮೇಲೆ ತನ್ ಕೆಲ್ಸ ಅಲ್ದೇ ಇದ್ರು ತಾನೇ ಇಂಟ್ರೆಸ್ಟ್ ತೋರಿಸಿ ಕ್ಯಾಶ್ ತಗೊಂಡೋಗೋದಂತೆ. ಅದ್ರಲ್ಲಿ ನಾನ್ ಕೊಡಲ್ಲ ಅಂತ ಹೇಳಿದ್ 2 ಲಕ್ಷನ ಎಗರ್ಸಿ ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದಿದ್ರು ಈಗ ಫೀಸ್ ಅಂತ ಹೊಸ ಡ್ರಾಮಾ ಮಾಡೋದಂತೆ. ವಾವ್, ಸೂಪರ್ ಆಗಿ ಕತೆ ಹೇಳ್ತೀಯ. ನಿಜವಾಗ್ಲೂ ನಿನ್ಗೆ ಸ್ಟೋರಿ ರೈಟರ್ ಆಗಿ ಒಳ್ಳೆ ಫ್ಯೂಚರ್ ಇದೆ. ಇಲ್ಲ ಮೇಡಮ್, ಇಲ್ಲಿ ಬೇರೆನೆ ಪಿತೂರು ನಡೆದಿದೆ. ಈ ಶಫಾಲಿ ಮತ್ತೆ ರಾಜು ಸೇರ್ಕೊಂಡು ನನ್ನನ್ನ ಟ್ರಾಪ್ ಮಾಡಕ್ ನೋಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೋಡಿದ್ರ ಮೇಡಮ್, ಕೋತಿ ತಾನ್ ತಿಂದು ಮೇಕೆ ಮೂತಿ ಒರೆಸ್ದಂಗೆ ನಮ್ಮ ಮೇಲೆ ಹೇಳ್ತಿದ್ದಾರೆ. ಶಫಾಲಿ ಅವರೇ, ಅವ್ರಿಗೆ ನೀನು ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ. ಅವ್ರು ಎಷ್ಟು ನಿಯತ್ತಾಗಿದ್ದಾರೆ ಅನ್ನೋದಕ್ಕೆ ಇಷ್ಟು ದಿನ ಈ ತರ ಎಲ್ಲ ಏನು ನಡೀದೇ ಇದ್ದಿದ್ದೆ ಸಾಕ್ಷಿ. ನೀನ್ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಇದ್ರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೀನೇನು ಅಂತ. ಸೊ ನೀನ್ ಅವ್ರ ಕಡೆ ಕೈ ತೋರ್ಸೋ ಅವಶ್ಯಕತೆ ಇಲ್ಲ. ಇಲ್ಲ ಮೇಡಮ್, ಇಲ್ಲಿ ಬೇರೆ ಏನೋ ನಡೆದಿದೆ, ಇಲ್ಲಿ ಬೇರೆ ಪ್ಲಾನೇ ನಡೆದಿದೆ. ಇದು ಗೊತ್ತಾಗ್ಬೇಕಂದ್ರೆ CCTV ಫುಟೇಜ್ ನೋಡಿ ಮೇಡಮ್.
ಹೌದು ಮೇಡಮ್, ಒಂದ್ಸಲ CCTV ಫುಟೇಜ್ ಚೆಕ್ ಮಾಡಿದ್ರೆ ತಪ್ಪು ಯಾರು ಮಾಡಿದಾರೆ ಅಂತ ಕ್ಲಾರಿಟಿ ಸಿಗುತ್ತೆ. ಪ್ಲೀಸ್ ಮೇಡಮ್ ಚೆಕ್ ಮಾಡಿ, ನಿಜವಾಗ್ಲೂ ನಿಮಗೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಓಕೆ, ಅದನ್ನು ಚೆಕ್ ಮಾಡೋಣ. ರಾಯ್ ಮೇಡಮ್, ನೋಡಿದ್ರೆ ಮೇಡಮ್, ನಾನು ಕರೆಕ್ಟ್ ಆಗಿ 20 ಲಕ್ಷನ ಎಣಿಸ್ಕೊಟ್ಟಿದ್ದೀನಿ. ಹ್ಞೂ ಮೇಡಮ್, ಇವ್ರು ಕೊಟ್ಟಿದ್ ಪೂರ್ತಿ 20 ಲಕ್ಷನೂ ನಾನು ಇವ್ರ ಕೈಗೆ ಕೊಟ್ಟಿದ್ದೀನಿ ಮೇಡಮ್. ಬೇಕಂದ್ರೆ ನನ್ನನ್ನು ಚೆಕ್ ಮಾಡಿ ಮೇಡಮ್. ಮೇಡಮ್, ಇಲ್ಲಿ ಏನೋ ಮೋಸ ಆಗಿದೆ ನಿಜವಾಗ್ಲೂ ಮೇಡಮ್. ಅದು ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟೋ ದುಡ್ಡು. ಪ್ಲೀಸ್ ಮೇಡಮ್, ನನ್ನ ನಂಬಿ. ಇವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ನಂಬೇಡಿ ಮೇಡಮ್, ಪ್ಲೀಸ್ ಮೇಡಮ್.